ಎಲ್ಲರಿಗೂ ನಮಸ್ಕಾರ. ಯೋಗ ಮೈಸ್ಕರ ಯೋಗ ಚಾನೆಲ್ಗೆ ನಮಸ್ಕಾರ. ನಾನು ಪ್ರಭಾಕರ ಶರ್ಮಾ. ಇವತ್ತು ನಾವು ವ್ಯಾಯಾಮದ ಮೂಲಕ ಶರೀರವನ್ನು ಹೇಗೆ ಸಡಿಲ ಮಾಡಬಹುದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಎರಡೂ ಕೈನ ಹಿಂದೆ ಕಟ್ತೀವಿ. ಕುತ್ತಿಗೆ ಭಾಗನ ನಿಧಾನವಾಗಿ ಬಲದಿಂದ ಎಡಕ್ಕೆ ಸುತ್ತೀವಿ. ಮೂರು ಬಾರಿ ಆದ ನಂತರ ಮತ್ತೆ ಬಲದಿಂದ ಎಡಕ್ಕೆ 3 ಬಾರಿ ಸೂಚಿಸುವುದು. ಆನಂತರ ಎರಡು ಹಸ್ತವನ್ನು ಕಪ್ ಶೇಪಲ್ಲಿ ಭುಜಕ್ಕೆ ಕೊಡುವುದು. ಭುಜವನ್ನು ಸಡಿಲ ಮಾಡುವುದು. ಮುಂದೆ 10 ಬಾರಿ ಆದ ನಂತರ ಹಿಂದಕ್ಕೆ 10 ಬಾರಿ ತಿರುಚುವುದು. ಈ ಕುತ್ತಿಗೆ ಮತ್ತು ಕೈಗೆ ಮಾಡುವ ವ್ಯಾಯಾಮ ಏನಿದೆ ಅದು ವಿಶೇಷವಾಗಿ ಕಂಪ್ಯೂಟರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಸು ಅಥವಾ ಹಸ್ತದಿಂದ ಮಾಡುವಂಥದ್ದಕ್ಕೆ ತುಂಬ ಸಹಾಯಕಾರಿಯಾಗಿರುತ್ತೆ. ಇದಾದ ನಂತರ ಪಾರ್ಶ್ವಕ್ಕೆ ಬಾಗುವುದು. ಬಲಬದಿಗೆ 10 ಸುತ್ತಾದ ನಂತರ ಎಡಬದಿಗೆ 10 ಸುತ್ತು ಮಾಡೋದು. ಅದ ನಂತರ ಪಕ್ಕಕ್ಕೆ ತಿರ್ಚೋದು ಅಥವಾ ಬೆನ್ನು ತಿರ್ಚೋದು. ಕೈ ಕಟ್ಕೊಳ್ಳೋದು. ಅದಾದ ನಂತರ ಸೊಂಟದ ಭಾಗಕ್ಕೆ ವ್ಯಾಯಾಮ. ಸ್ವಲ್ಪ ಕಾಲಿನಲ್ಲಿ ಎತ್ಕೊಳ್ಬೇಕು. ವೃತ್ತಾಕಾರದಲ್ಲಿ ಸೊಂಟವನ್ನು ಸೃಷ್ಟಿಸಬೇಕು. ವಾಪಸ್ ಮತ್ತೊಂದು ಕಡೆ. ಅದಾದ ನಂತರ ಮಂಡಿಗೆ ಗಮನಿಸಬೇಕು. ಮಂಡಿಯನ್ನು ಎತ್ಬೋದು. ಹಾಗೆ ಪಕ್ಕಕ್ಕೆ. ಅದಾದ ನಂತರ ಇಡೀ ಕಾಲಿನ ಭಾಗಕ್ಕೆ ಕೈಗಳನ್ನು ಮುಂದೆ ಚಾಚ್ತೀವಿ. ಪಾದವನ್ನು ಕಾಲನ್ನು ತಂದು ಬಲ ಪಾದವನ್ನು ಬಲಗಾಲನ್ನು ಬಲ ಹಸ್ತಕ್ಕೆ ಮುಟ್ಟಿಸ್ತೀವಿ. ಎಡಪಾದ ಎಡಗನ್ನು ತಂದು ಎಡ ಹಸ್ತಕ್ಕೆ ಮುಟ್ಟಿಸ್ತೀವಿ. ಹಾಗೆ ಸ್ವಲ್ಪ ಪಕ್ಕಕ್ಕೆ. ಅದಾದ ನಂತರ ಪಾದದ ಗಟ್ಟಿ. ಮತ್ತೊಂದು ಕಾಲು.
ನಂತರ ಕೊನೆಯದಾಗಿ ಸ್ವಲ್ಪ ಹಿಮ್ಮಡಿಯನ್ನು ಮೇಲೆ ತಿರುಗಿಸೋದು. ಹೀಗೆ ಪ್ರತಿಯೊಂದೊಂದು ಅಂಗಾಂಗಗಳನ್ನು ಶಿರೋಭಾಗದಿಂದ ಪಾದದವರೆಗಿನ ಶರೀರದ ಅಂಗಾಂಗಗಳನ್ನು ಪ್ರತಿನಿತ್ಯ ನಾವು ಸಡಿಲ ಮಾಡ್ತಾ ಬಂದರೆ ಅದರ ಶಕ್ತಿ ಹೆಚ್ಚಾಗುತ್ತೆ, ಕಾರ್ಯಕ್ಷಮತೆ ಹೆಚ್ಚಾಗುತ್ತೆ. ನಮಸ್ಕಾರ.